ಹಾಯ್, ನಮಸ್ಕಾರ ಪ್ರಿಯರೇ. ಇವತ್ತು ನಾನು ಮಾಡೋದು ವಾಟರ್ ಮೆಲನ್ ಪುಡಿಂಗ್. ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ, ವಾಟರ್ ಮೆಲನ್ ಪುಡಿಂಗ್ಗೆ ಬೇಕಾದ ಸಾಮಗ್ರಿಗಳು: ಇದು ಮಿಲ್ಕ್ ಮೇಡ್, ಇದು 380 ಗ್ರಾಮ್ ಉಂಟು. ಇದರದ್ದು ಅರ್ಧ ಲೀಟರ್ ಹಾಲು, ಚೈನಾ ಗ್ರಾಸ್ 1.5, ಮಿಲ್ಕ್ ಕ್ರೀಮು. ಇದು ಬೇಕಂತ ಇಲ್ಲ, ಆಪ್ಷನಿಗೆ ಬೇಕಾದರೆ ಇದು ಹಾಕ್ಬೋದು, ಇಲ್ಲದ್ರೆ ಕೂಡ ಆಗ್ತದೆ, ನಾವು ಹಾಕ್ತೀನಿ. ಮತ್ತು ವಾಟರ್ ಮೆಲನ್ ಅರ್ಧದು ಕಾಲು ಭಾಗ. ಅರ್ಧ ಲೀಟ್ರ್ ಹಾಲನ್ನು ಈಗ ಬಿಸಿ ಮಾಡಬೇಕು. ಬಿಸಿ ಮಾಡಿದ ನಂತರ ಇದು ತಣ್ಣದಾಗಬೇಕು. ಇದರಲ್ಲಿ ಬೀಜ ಇರ್ತದೆ, ಈ ಬೀಜವನ್ನು ತೆಗಿಬೇಕು. ಬೀಜ ಎಲ್ಲ ತೆಗಿಬೇಕು, ಬೀಜ ಇರಬಾರದು. ಕ್ರ್ಯಾಶ್ ಮಾಡಿದ್ದ ಈ ವಾಟರ್ ಮೆಲನ್ ಇದನ್ನು ಸ್ವಲ್ಪ ಈ ನೀರು ಈಗ ತೆಗಿಬೇಕು. ಈ ಗ್ಲಾಸಲ್ಲಿ ಈ ನೀರನ್ನು ಇಟ್ಟು ಇದಕ್ಕೆ ತುಂಬಿಸಿ 3 ಗ್ಲಾಸ್ ನೀರು ಒಟ್ಟಿಗೆ ಸೇರಿಸಿ ಇದು ಗ್ಯಾಸಲ್ಲಿ ಇಡಬೇಕು. ಇದು 3 ಗ್ಲಾಸ್ ನೀರು, ಅದು ಒಟ್ಟಿಗೆ, ಅದು ವಾಟರ್ ಮೆಲನ್ದು ನೀರು ಇದು, ಮತ್ತು ಅದಕ್ಕೆ ನೀರು ಹಾಕಿದ್ದು ನಾನು. ಓಕೆ, ಈ ನೀರಿಗೆ ಸ್ವಲ್ಪ ಸಕ್ಕರೆ ಹಾಕಬೇಕು. ಇದು ಚೈನಾ ಗ್ರಾಸ್ 1.5, ಇದು ಒಂದು ಪ್ಯಾಕೆಟಲ್ಲಿ ಇಷ್ಟೇ ದೊಡ್ಡದಿರುವುದು, ಇದು 1.5. ಇದನ್ನು ಸ್ವಲ್ಪ ತೊಳೆದು ಈ ನೀರಿಗೆ ಹಾಕಬೇಕು. ಇದನ್ನು ಗ್ಯಾಸಲ್ಲಿಟ್ಟು ಚೆನ್ನಾಗಿ ಕರಗಿಸಬೇಕು. ಗ್ಯಾಸನ್ನು ಸ್ಲೋ ಮಾಡಬೇಕು, ದೊಡ್ಡದು ಹಾಕಬೇಡಿ. ಇದು ಮಿಕ್ಸ್ ಆಗುವಾಗ ಸ್ವಲ್ಪ ಕೂಡ ಆ ಚೈನಾ ಗ್ರಾಸ್ದು ತುಂಡು ಇರಬಾರ್ದು, ಚೆನ್ನಾಗಿದು ಲಯಿಸಬೇಕು. ಈಗ ಇದು ಚೈನಾ ಗ್ರಾಸ್ ಸ್ವಲ್ಪ ಕೂಡ ಇಲ್ಲ ಇದರಲ್ಲಿ, ಇದು ಎಲ್ಲ ಇದಾಗಿದೆ, ಕರಗಿದೆ. ಈಗ ಇದನ್ನು ಬಿಸಿಯೇ ಹಾಕಲಿಕ್ಕೆ. ಇದು ತಣ್ಣದಾಗಿದೆ ಹಾಲು. ಈಗ ಇದಕ್ಕೆ ಈ ಫ್ರೆಶ್ ಕ್ರೀಮನ್ನು ಹಾಕೋದು. ಮಿಲ್ಕ್ ಮೇಡ್ ಅರ್ಧ ಹಾಕಲಿಕ್ಕೆ. ಸಕ್ಕರೆ ಮತ್ತು ನೀವು ನೋಡಿ ಹಾಕಿ, ಒಮ್ಮೊಮ್ಮೆ ಅದು ಸ್ವೀಟ್ ಇರ್ತದೆ. ನಾನು ಈಗ ನೋಡುವಾಗ ಸ್ವಲ್ಪ ಸಕ್ಕರೆ ಕಡಿಮೆ ಉಂಟು, ಎಷ್ಟು ಬೇಕು ಅಷ್ಟು ಹಾಕಿ ನೀವು. ಮತ್ತು ಇದು ಮಿಕ್ಸ್ ಮಾಡಿ. ಈಗ ಇದನ್ನು ಬಿಸಿಯೇ ನೀವು ಬೋಳಿಗೆ ಹಾಕಿ, ಅದರ ನಂತರ ಇದರ ಮೇಲೆ ಬಾದಾಮ್ ಮತ್ತು ಪಿಸ್ತಾ ಇದರ ಮೇಲೆ ಹಾಕಿ, ಸ್ವಲ್ಪ ತಣ್ಣದಾಗುವಾಗ ಫ್ರಿಜ್ಜಲ್ಲಿಡಿ, ಫ್ರೀಝರಲ್ಲಿ ಇಡಬೇಡ. ಮತ್ತು ನನಗೆ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.